ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ರಂಗೋಲಿ ಹಾಕೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಸಿಂಪಲ್ ರಂಗೋಲಿ ಯಾರು ಬೇಕಾದರೂ ಬಿಡಿಸ್ಕೋಬೋದು. ನಾವು ಯಾವ ಥರ ಡಿಸೈನ್ ಕೂಡ ಮಾಡ್ಕೋಬೋದು. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವು ಯಾವ ಥರನಾದರೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆ ಥರದ ರಂಗೋಲಿ ಜಾಸ್ತಿ ನಾನು ಈ ಥರನೇ ಇಷ್ಟಪಡ್ತೀನಿ. ಇವಾಗ ರೀಸೆಂಟಾಗಿ ಕೆಲವೊಂದು ಬಳ್ಳಿ ಚಿತ್ರಗಳನ್ನ ಕಲಿತಾ ಇದ್ದೀನಿ. ನೋಡಿ, ಆದಷ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈಗ ನೋಡ್ಬೋದು, ಅದಕ್ಕೆ ಇಟ್ಟಿಗೆ ಪುಡಿನ ತುಂಬ್ತಾ ಇದ್ದೀನಿ. ತುಂಬ ಜನ ನನಗೆ ಕೇಳಿದ್ರು ಇಟ್ಟಿಗೆ ಪುಡಿ ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ. ಅದು ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅದೇನೂ ಇಲ್ಲ, ಒಂದು ಇಟ್ಟಿಗೆ ತೊಗೊಂಡು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಒಂದು ಹಿಟ್ಟು ಸಣ್ಣ ಜರಡಿ ಇರುತ್ತಲ್ಲ, ಆ ಜರಡಿಲಿ ಅದನ್ನು ಇಟ್ಕೊಂಡ್ಬಿಟ್ರೆ ಆಯಿತು. ಅಲ್ಲಿಗೆ ಅದು ರೆಡಿ ಆಗುತ್ತೆ. ಇಷ್ಟೇ ಅದನ್ನು ಮಾಡ್ಕೊಳ್ಳೋದು. ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಖಾಲಿ ಆಗಿಲ್ಲ. ಹಾಗಾಗಿ ಖಾಲಿ ಆದ ತಕ್ಷಣ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಈಗ ಸಿಂಪಲ್ ರಂಗೋಲಿ ಆಯಿತು. ಇವಾಗ ಒಳಗಡೆ ತಿಂಡಿ ಮಾಡೋಣ ಅಂತ ಬಂದೆ. ಇವತ್ತು ತಿಂಡಿ ಬಂದು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ನೋಡ್ಬೋದು, ತುಂಬ ಸಲ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲೇ. ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮೇಲ್ಗಡೆ ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇವಾಗ ಒಂದು ಪ್ಲೇಟಿಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ನೀಟಾಗಿ. ಇವಾಗ ಅದಕ್ಕೆ ಒಂದೊಂದಕ್ಕೆ ಹಿಟ್ಟು ಹಾಕ್ಕೊಳ್ತಾ ಬರಬೇಕು. ಹಿಟ್ಟು ಒಂದು ಸ್ವಲ್ಪ ಅರ್ಧಕ್ಕೇ ಹಾಕ್ಕೊಬೇಕು, ಅಂದರೆ ಅದು ಉಬ್ಬಿ ಬರುತ್ತಲ್ಲ, ಹಾಗಾಗಿ ಅಲ್ಲಿಗೆ ಅದು ಸರಿ ಹೋಗುತ್ತೆ. ಇದು ಬಂದು ನಮ್ಮ ಮನೇಲಿ ಇದು ದೊಡ್ಡ ಇಡ್ಲಿ ಪಾತ್ರೆ. ಇದರಲ್ಲಿ ಒಂದೇ ಟೈಮ್ ಮಾಡಿದ್ರೆ ಸಾಕು, ನಮ್ಮಿಬ್ಬರಿಗೆ ಸಾಕಾಗುತ್ತೆ. ಒಂದು ಸಲಕ್ಕೆ 21 ಇಡ್ಲಿ ಆಗುತ್ತೆ. 7 ಇದ್ದಾವೆ. ಇವು 7 ಇದು 3 ಇದ್ದಾವೆ. ಹಾಗಾಗಿ 21 ಇಡ್ಲಿ ಆಗುತ್ತಲ್ಲ. ನಾವು ಒಂದೇ ಸಲಕ್ಕೆ ನನಗೆ ಇಡ್ಲಿ ಮಾಡೋದು ಮುಗ್ದೋಗುತ್ತೆ. ನೆಕ್ಸ್ಟ್ ಸಲಿಗೆ ನಾನು ಬ್ಯಾಟರ್ ಇಟ್ಕೊಳ್ಳೋದೇ ಇಲ್ಲ. ಬ್ಯಾಟರ್ ಕೂಡ ಖಾಲಿ ಆಗುತ್ತೆ. ಅಷ್ಟಕ್ಕೇ ನೋಡಿಕೊಂಡು ಹಾಕ್ಕೊಂಡಿರ್ತೀನಿ. ನೋಡ್ಬೋದು, ಇದು ಇವಾಗ ಅಷ್ಟಕ್ಕೂ ಹಾಕ್ಕೊಂಡು ಅದ್ರ ಮೇಲ್ಗಡೆ ಕ್ಯಾರೆಟ್ ಹಾಕ್ತೀನಿ. ಕ್ಯಾರೆಟು ಮನೇಲಿತ್ತು, ಹಾಗಾಗಿ ಅದನ್ನೇನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಕಲರ್ಫುಲ್ಲಾಗಿ ಏನಾದರೂ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು, ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಈ ಥರ ಕಲರ್ಫುಲ್ಲಾಗಿ ಬಂದಿತ್ತು. ಅದನ್ನು ಬೇಳೆ ಸಾಂಬಾರು ಜೊತೆ ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಇವಾಗ ನೀರು ಬಿಟ್ಟಿದ್ರು, ಹಾಗಾಗಿ ತೊಟ್ಟಿಗೆ ನೀರು ಬಿಟ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕೆಲಸ ಇರೋದ್ರಿಂದ ವಿಡಿಯೋ ಅರ್ಧ ತೋರಿಸಿದ್ದೀನಿ. ದಯವಿಟ್ಟು ವಿಡಿಯೋ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದೀರಾ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಜಾಸ್ತಿ ಜನ ನೋಡ್ತಾ ಇಲ್ಲ. ಏನು ಮಿಸ್ಟೇಕ್ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಥರ ಪ್ರ್ಯಾಂಕ್ ವಿಡಿಯೋ ಅದೆಲ್ಲ ಮಾಡೋಕ್ಕೆ ಹೇಳ್ತಾ ಇದ್ದೀರಾ. ಪ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ನಾನು ಎಲ್ಲಿ ಕ್ಯಾಮ್ರಾ ಇಡೋದಂತ ನಮ್ಮ ಮನೇಲಿ ನನಗೆ ಗೊತ್ತಾಗ್ತಾ ಇಲ್ಲ. ಮನೆ ನೋಡಿದ್ರೆ ಚಿಕ್ಕದಿದೆ ಅಲ್ವಾ, ಎಲ್ಲಿ ಕ್ಯಾಮ್ರಾ ಇಟ್ರೂ ಗೊತ್ತಾಗ್ಬಿಡತ್ತೆ ಪ್ರ್ಯಾಂಕ್ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಹಿಂಜರಿತಾ ಇದ್ದೀನಿ ಅಷ್ಟೇ. ನೋಡೋಣ, ಹೇಗಾದರೂ ಮಾಡಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಅಂತ. ಇರೋದೇ 2 ರೂಮು, ಎಲ್ಲ ಕಡೆನೂ ಸಾಮಾನಿದ್ದಾವೆ, ಜಾಗ ಬೇರೆ ಇಲ್ಲ. ಎಲ್ಲಿಡೋದು ಮೊಬೈಲ್ ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಟರೆ ಟ್ರೈಪೋಡಲ್ಲಿ ಇಟ್ಟರೆ ವಿಡಿಯೋ ಮಾಡಬೇಕು. ನಾನು ವಿಡಿಯೋ ಮಾಡ್ತಾಯಿದ್ರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಡತ್ತೆ. ಹಾಗಾಗಿ
ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟಾಗೇ ಮಾಡಬೇಕು, ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟಾಗೇ ಪ್ರ್ಯಾಂಕ್ ಮಾಡಬೇಕಷ್ಟೇ ನಾನು ಮಾಡಿದರೆ. ಅಂದರೆ ಡೈರೆಕ್ಟಾಗಿ ಮಾಡಿದ್ರೆ ಒಂದು ಸ್ವಲ್ಪ, ನಾನು ಯಾವತ್ತೂ ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಅಲ್ವಾ, ನೋಡ್ತಿರ್ತಾರೆ ಅವರು. ನಾನು ಹಾಗೆ ಸೈಲೆಂಟಾಗಿ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡೋದೇ ಎಲ್ಲ ಜಾಸ್ತಿ. ಯಾಕೆ ಇವತ್ತು ಈ ಥರ ಕ್ಯಾಮ್ರಾ ಇಟ್ಟು ನನಗೆ ಈ ಥರ ಮಾಡ್ತಿದ್ದಾಳೆ ಅಂತ ಅದು ಕೂಡ ಡೌಟ್ ಬರ್ಬೋದು. ನೋಡೋಣ, ಆದರೂ ಒಂದು ಸಲ ಟ್ರೈ ಮಾಡಿ ನೋಡ್ತೀನಿ. ಇವಾಗ ನೀರಿಗೆಲ್ಲ ಇಟ್ಬಿಟ್ಟು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು, ನೆಲ ಒರೆಸೋದು ಗಿರ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋಕ್ಕೆ ಅಂತ ಬರ್ತಾಯಿದ್ದೀನಿ. ಪೂಜೆ ಮಾಡೋಕ್ಕೆ ಕೂಡ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೀನಿ. ಪೂಜೆ ಕೂಡ ಮುಗಿಸಿದ ಮೇಲೆ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.